ಹೇಳಪ್ಪ, ಇಡಿ ಅವರು ರೈಡ್ ಮಾಡಿದ್ರು. ಅವ್ರು ಏನು ಮಾಡ್ತಾರೆ ಮಾಡಲಿ. ಕಾನೂನು ಪ್ರಕಾರ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ನಮ್ಮದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ಇನ್ನೇನಾರ ಕೇಳ್ತೀರ ನೋಡಪ್ಪ, ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದರೆ ಸರ್ವೆ ಆಗಿರೋದು 2015ರಲ್ಲಿ, 15-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. ಈ 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್, ಬಟ್ ಎನ್ಯುಮರೇಷನ್ ಮಾತ್ರ ಮಾಡೋದು. ಯಾರು ಕೈ ಬಿಟ್ಟು ಹೋಗಿದ್ರೆ ಇನ್ನೇನೇನೋ ಇದ್ರೆ ಅದನ್ನು ಅಟೆಂಡ್ ಮಾಡುತ್ತೆ. ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ನಾಳೆಯಿಂದ ಬಿಜೆಪಿ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಸರ್. ಅವರು ರಾಜಕೀಯ ಮಾಡೇ ಮಾಡ್ತಾರೆ. ಬಿಜೆಪಿಯವರಿಗೆ ಸುಳ್ಳು ಜನಗಳ ಮುಂದೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು. ಈಗ ಕುಂಭಮೇಳದಲ್ಲಿ ಎಷ್ಟು 40-50 ಜನ ಸತ್ತರಲ್ವ? ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ? ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು, ಅಲ್ಲಿ ಸುಮಾರು 140 ಜನ ಸತ್ತರು. ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರೇನಪ್ಪ? ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಎಷ್ಟು ಜನ ಸತ್ತರು? ಆಗ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು ಗುಜರಾತ್ನಲ್ಲಿ? ಏನಯ್ಯ ಕೇಳಿದ್ರ? ಆಕ್ಸಿಜನ್ನು ಸಪ್ಲೈ ಮಾಡೋಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ತರು? ಆಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ರ? ಅದಕ್ಕೆ ಬಿಜೆಪಿಯವರು ರಾಜಕೀಯವಾಗಿ ಇದನ್ನು ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾಯಿಸಬೇಕು ಅಂತ ಹೇಳಿ ತುಮಕೂರು ಹೆಸರನ್ನ ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾವಣೆ ಮಾಡಬೇಕು. ಯಾರು ಹೇಳಿದ್ರು ನಿಮಗೆ? ಪರಮೇಶ್ವರ್ ಅವರು ಸರ್ಕಾರಕ್ಕೆ ಪ್ರಸ್ತಾವ ಕ್ಯಾಬಿನೆಟ್ ಮುಂದೆ ಬರಲಿ. ಗ್ರೇಟರ್ ಬ್ಯಾಂಗ್ಳೂರು ಸೇರಿಸಬೇಕು ಅಂತ ಅವ್ರು ಹೇಳಿದ್ರು. ಗ್ರೇಟರ್ ಬ್ಯಾಂಗ್ಳೂರಿಗೆ ಅದು ಸೇರಿಸಬೇಕು ಅಂತ ಹೇಳಿದ್ದಾರೆ ಕ್ಯಾಬಿನೆಟ್. ಇದು ಬರಲಿ, ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡ್ತೀವಿ. ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ, ಅನೇಕ ವರದಿಗಳು ಕೋವಿಡ್ ಪ್ರಕರಣಕ್ಕೂ ಸೇರಿದಂತೆ. ಅವೆಲ್ಲ ತಾರ್ಕಿಕ ಲಾಜಿಕಲ್ ಎಂಡ್ ಯಾವಾಗ ಆಗುತ್ತೆ? ಯಾವುದು ನೋಡಪ್ಪ, ಒಂದು ನಾವು ಈಗಾಗಲೇ ಇದಕ್ಕೆ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 1 ತಿಂಗಳಲ್ಲಿ 30 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಇನ್ನೊಂದು ಕೇಳೋದು, ಹಿಂದೆ ಜಸ್ಟಿಸ್ ಪುನ್ನಾದ್ ಮಾಡಿದ್ವಲ್ಲ ಸರ್, ಅದೆಲ್ಲ ಕೋವಿಡ್ ಟೈಮ್ದು, ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೇಳಿದ್ದೀವಿ. ನಿಮಗೆ ಅಂತ ಒಂದು ಮಾಹಿತಿ ಇದೆ ಸರ್, ಕಾಂತರಾಜು ಆಯೋಗದ ಬೇಡ ಅಂತ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸಿದ್ದರಾಮಯ್ಯಗೆ ನಿರಾಸೆ ತಂದಿದೆ ಅಂತಕ್ಕಂಥ ಒಂದು ಮಾಹಿತಿ. ಹೈಕಮಾಂಡ್ ಏನು ಹೇಳ್ತದೆ ಅದರ ಥರ ಮಾಡ್ತೀವಿ. ಇದೊಂದು ಇಟ್ ಈಸ್ ನಾಟ್ ಮೈ ಡಿಸಿಷನ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಈಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥದ್ದು.